ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ ಫಿಸಿಕ್ಸ್ ಡೆರಿವೇಷನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. 5 ಮಾರ್ಕ್ಸ್ ಇಂಪಾರ್ಟೆಂಟ್ ಡೆರಿವೇಷನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾನು ಏನು ತೊಗೊಂಬಂದಿದ್ದೀನಿ ಅಂದರೆ ವಿದ್ಯಾರ್ಥಿಗಳೇ, ಕೆಮಿಸ್ಟ್ರಿ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾನು ತೊಗೊಂಬಂದಿದ್ದೇನೆ. ಹಾಗಾದರೆ ಸರ್, ಇವತ್ತಿನ ಕ್ಲಾಸಲ್ಲಿ ನಾವು ಎಷ್ಟು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಿದ್ದೀವಿ ಸರ್? We are going to discuss 81 marks questions with answer today. 81 ಅಂಕದ ಪ್ರಶ್ನೆಗಳ ಜೊತೆಗೆ ಉತ್ತರವನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಯಾವ ಸಬ್ಜೆಕ್ಟ್ ಸರ್? ಕೆಮಿಸ್ಟ್ರಿ ಸಬ್ಜೆಕ್ಟ್ ವಿದ್ಯಾರ್ಥಿಗಳು. ಹಾಗಾದರೆ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಪೆನ್ನು ಪೇಪರನ್ನು ತೊಗೊಂಡ್ಬಿಟ್ಟು ರೆಡಿಯಾಗಿ ಆನ್ಸರ್ಸನ್ನು ಬರ್ಕೋಬೇಕಂತ ನಾನು ಕೇಳ್ತೇನೆ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಕಮಿಂಗ್ ಟು ಫಸ್ಟ್ ಕ್ವಶನ್ ಏನಿದೆ ನೋಡಿ. ವಾಟ್ ಈಸ್ ದ SI ಯೂನಿಟ್ ಆಫ್ ಡೆನ್ಸಿಟಿ? ಡೆನ್ಸಿಟಿಯ SI ಯೂನಿಟ್ ಏನಾಗ್ತದೆ? kg/m3 ಆಗ್ತದೆ. ದೆನ್ ಸೆಕೆಂಡ್ ಕ್ವಶನ್, ನೇಮ್ ದ ಫಂಡಮೆಂಟಲ್ ಪಾರ್ಟಿಕಲ್ ಆಫ್ ಅನ್ ಆಟಮ್ ದಟ್ ಹ್ಯಾಸ್ ಹೈಯೆಸ್ಟ್ ವ್ಯಾಲ್ಯೂ ಆಫ್ E/m. E/m ಅಂದರೆ ಸ್ಪೆಸಿಫಿಕ್ ಚಾರ್ಜು. ಎಲೆಕ್ಟ್ರಾನಿನ ಸ್ಪೆಸಿಫಿಕ್ ಚಾರ್ಜು ತುಂಬ ಜಾಸ್ತಿ ಇರ್ತದೆ. ಸೊ ಆನ್ಸರ್ ಈಸ್ ಎಲೆಕ್ಟ್ರಾನ್. ಥರ್ಡ್ ಕ್ವಶನ್, ಗಿವ್ ರೀಸನ್ H-1 ಫಾರ್ ಲಿವೀಸ್ ಬೇಸ್ ಅಂತೇನೋ ಕೊಟ್ಟಿದ್ದಾರೆ. ಸೊ ಇಟ್ ಪೊಸೆಸ್ ಲೋನ್ ಪೇರ್ ಆ್ಯಂಡ್ ಇಟ್ ಕ್ಯಾನ್ ಡೊನೇಟ್ ಇಟ್ ಅಂತ ಬರಿಬೇಕು. ಅಂದರೆ ಇಟ್ ಪೊಸೆಸ್ ಲೋನ್ ಪೇರ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಡೊನೇಟ್ ಇಟ್ ಅಂತ ಬರೆದ್ರು ಕರೆಕ್ಟು. ದೆನ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಹೈಯೆಸ್ಟ್ electronegative element? Fluorine. What is the oxidation state of Mn in MnO4 minus? Water, gas or synthesis? No, fifth question ಅಲ್ವಾ? ಫಿಫ್ತ್ ಕ್ವಶನ್ 7 ಆಗ್ತದೆ ಆನ್ಸರು. ಸಿಕ್ಸ್ತ್ ಕ್ವಶನ್ಗೆ ವಾಟರ್, ಗ್ಯಾಸ್ ಆರ್ ಸಿಂಥಸಿಸ್ ಆಗ್ತದೆ. ಸೆವೆಂತ್ ಕ್ವಶನ್ಗೆ ಲೀಥಿಯಂ. ಏಟ್ತ್ ಕ್ವಶನ್ಗೆ sp2 ಹೈಬ್ರಿಡೈಸೇಷನ್. 9ನೇ ಕ್ವಶನ್ಗೆ ಎಲೆಕ್ಟ್ರಾನ್ ಲವಿಂಗ್ ಸ್ಪೀಸಸ್. 10ನೇ ಕ್ವಶನ್ಗೆ ಎನ್ ಅಂತ ಬರೆದ್ಬಿಟ್ಟು ಕ್ಯಾಪಿಟಲ್ ಎನ್ ಅಂತ ಬರೆದ್ಬಿಟ್ಟು BR ಅನ್ನು ಅಟ್ಯಾಚ್ ಮಾಡಬೇಕು. ಹಾಗಾದರೆ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ಗೆ ಆನ್ಸರ್ ಏನಾಗ್ತದೆ ಅಂದ್ರೆ 1/12 ಆಫ್ ದ ಮಾಸ್ ಆಫ್ ಕಾರ್ಬನ್-12 ಕಾರ್ಬನ್ ಐಸೋಟೋಪ್ ಆಗ್ತದೆ. ಸೆಕೆಂಡ್ ಕ್ವಶನ್ಗೆ ಸರ್, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟೋಮಿಕ್ ಮಾಸ್. ಥರ್ಡ್ ಕ್ವಶನ್ಗೆ ಏನು ಆನ್ಸರ್ ಸರ್? Na is the answer. Fourth question, borazine is the right answer. Fifth question ke sir, P plus A upon V square into V minus B is equal to RT. Sixth question sir, solid form of carbon dioxide. Seventh question sir, NH4 plus. Eighth question sir, salicylic acid. Ninth question ge COOH. 10th question, ಲಿಥಿಯಂ ವುಡ್ ಬಿ ದ ರೈಟ್ ಆನ್ಸರ್. ಬರ್ಕೋತಾ ಇದ್ರಲ್ಲ ವಿದ್ಯಾರ್ಥಿಗಳೇ, ಕ್ವಶನ್ಸ್ಗಳನ್ನು ಸ್ಕ್ರೀನ್ಶಾಟ್ ತೊಗೋಬೇಕು, ಆನ್ಸರ್ಸನ್ನು ಬರ್ಕೋಬೇಕು, ತುಂಬ ಹೆಲ್ಪ್ ಆಗ್ತದೆ ನಿಮಗೆ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಪೇಪರ್. ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಮಾಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಸೆಕೆಂಡ್ ಕ್ವಶನ್ಗೆ 6.022 ಇಂಟು 10⁻23. ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಆನ್ಸರ್ ಸರ್, Kc/R(T²) is equal to Kp. Fourth question के आंसर सर, properties of elements are periodic function of their atomic number. Fifth question, nitric acid. Sixth question, because low ionization enthalpy. Seventh question के answer हो, atoms containing less number of electrons. Eighth question is sir, eighth question in answer, it reacts with hemoglobin and form carbahemoglobin would be the right answer. Ninth question के exact answer in sir, 3-methyl pentane. Coming to next question paper, define molarity. It is the ratio of number of moles of solute per liter of solution. Second question, Charles law. At constant pressure, volume of the given gas directly proportional to temperature. Third question, the substance which possess both acidic and basic characteristics. Fourth question, ಇದು ಆಲ್ರೆಡಿ ರಿಪೀಟ್ ಆಗಿದೆ ನೋಡಿ ವಿದ್ಯಾರ್ಥಿಗಳೇ, ನಾನು ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಸ್ಟೇಟ್ ಮೆಂಡೆಲಿವ್ ಪಿರಿಯಾಡಿಕ್ ಲಾ ಅಂತ. ಮೆಂಡೆಲಿವ್ ಪಿರಿಯಾಡಿಕ್ ಲಾ ಏನು ಹೇಳ್ತದೆ ಆಲ್ರೆಡಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟೋಮಿಕ್
ಮಾಸ್. ಫಿಫ್ತ್ಗೆ ದ ಎಲಿಮೆಂಟ್ಸ್ ವಿಚ್ ಲಾಸಸ್ ಎಲೆಕ್ಟ್ರಾನ್ಸ್. ಸಿಕ್ಸ್ತ್ಗೆ ದ ಎಲಿಮೆಂಟ್ಸ್ ಹೂಸ್ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ದ ಎಸ್ ಆರ್ಬಿಟ್. ಸೆವೆಂತ್ ಒನ್ NS2 NP raised to 1 minus 6. ಏಯ್ಟ್ತ್ಗೆ ಸಾಲಿಡ್ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ನೈನ್ತ್ ಒನ್ ಬಿಟನಾಲ್. ಟೆಂತ್ ಒನ್ ಇಟ್ ಇಸ್ ದ ಮಿಕ್ಸ್ಚರ್ ಆಫ್ CaO and NaOH. ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಬನ್ನಿ. ರೈಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಕೆಲ್ವಿನ್ ಅಂತ ಏನಂತ ಬರೀಬೇಕು ವಿದ್ಯಾರ್ಥಿಗಳೇ? ಹೌದು, TK is equal to 273 plus TC ಅಂತ ಬರೀಬೇಕು. ಸೆಕೆಂಡ್ ಕ್ವಶನ್ಗೆ ಐಡಿಯಲ್ ಗ್ಯಾಸ್ ಒನ್ obeys postulates of kinetic theory of molecules. ಥರ್ಡ್ ಕ್ವಶನ್ acids are one which gives H plus ions in their aqueous solution. Fourth question state modern periodic law, already discuss ಮಾಡಿದ್ದೀವಿ. Fifth question ಗೆ what is reductant which loses the electron. Sixth one making of electrodes. Seventh one tendency of elements to form long chain by self linking. Eighth question ಗೆ answer ಏನು sir? Eighth question ಗೆ answer Na2B4O5 OH4 8H2O. ನೈನ್ತ್ಗೆ ಪೆಂಟನಾಲ್. ಟೆಂತ್ ಕ್ವಶನ್ಗೆ C ಡಬಲ್ ಬಾಂಡ್ C ಅಂತ ಬರೆದ್ಬಿಟ್ಟು CH3 ಅಪೋಸಿಟ್ ಬರೀರಿ, HH ಅನ್ನು ಅಪೋಸಿಟ್ ಬರೀರಿ. ನೆಕ್ಸ್ಟ್ ಕ್ವಶನ್ ಪೇಪರ್. ಫಸ್ಟ್ ಕ್ವಶನ್ ಆನ್ಸರ್ ಇಸ್ 2. ಸೆಕೆಂಡ್ ಕ್ವಶನ್ at constant temperature pressure exerted by fixed amount of gas is directly proportional to volume occupied it. Third question 1 into 10 to the power minus 4. Fourth question elements which are possess the characteristics of metals and non-metals. Fifth question answer is 7. Sixth question reduction is the process in which elements either loses hydrogen or gains oxygen. Seventh tendency of elements to form long chain by self linking. Eighth germanium is the right answer. Ninth Domas process or Gelidal's process. 10th CnH2n minus 2 would be the right answer. Coming to 2017 February, first question answer a substance which is present in small amount and gets totally consumed, hence reducing the rate of reaction is called limiting reagent. Second one Boyle's law, already ನಾನು statement ಅನ್ನು ಕೊಟ್ಟಿದ್ದೇನೆ. third answer it can accept an electron pair. Fourth nitrogen. Fifth answer is 7. Sixth NaOH plus H2. Seventh one not protonic acid. Eighth one CO plus H2. Ninth one 2-methyl butane BUTANE. 10th ಕ್ವಶನ್ಗೆ ನೀವೇನು ಮಾಡಿ C ಅಂತ ಬರೆದ್ಬಿಟ್ಟು 3 ಸೈಡ್ ಏನು ಮಾಡಿ ಒಂದೊಂದು ಹೈಡ್ರೋಜನನ್ನು ಅಟ್ಯಾಚ್ ಮಾಡಿ, C ಜೊತೆಗೆ ಇನ್ನೊಂದು ಸಿಂಗಲ್ ಬಾಂಡನ್ನು ತೊಗೊಂಡ್ಬಿಟ್ಟು C ಅಂತ ಬರೆದ್ಬಿಟ್ಟು 3 ಡೈರೆಕ್ಷನಲ್ಲಿ HH ಅಂತ ಬರೆದ್ಬಿಡಿ. ಹಾಗಾದರೆ 2019 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಒಂದನೇ ಕ್ವಶನ್ಗೆ ಆನ್ಸರ್ 18.02 grams per mole. Second one by Avogadro's law same number of molecules. Third 4. Third question answer is 4. Fourth one fluorine. Fifth question answer is 0. Sixth question they have single electron in valency shell, hence metallic bond is weak. Seventh question correct answer ಏನು B2H6 plus 3 ಏನಾಗ್ತದೆ O2 giving rise to H3BO3 plus H2. Eighth one sp2 hybridization. Ninth one 2-methyl butanol BUTANAL butanol. 10th which is the first member of alkene series. Ethyl is the first member of alkene series. So ದಯವಿಟ್ಟು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಬೇಕು. Is it clear children? Thank you so much ವಿದ್ಯಾರ್ಥಿಗಳೇ, ಪ್ರಾಕ್ಟೀಸ್ ಮಾಡಿ ದಯವಿಟ್ಟು.